ಅಕ್ಕಾರಿ ನಿನ್ನೆ ನಮ್ಮ ಸ್ಕೂಲ್ದವ್ರು ನಮಗ ರಾಷ್ಟ್ರೋತ್ಥಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದರಿ. ಗುರುಜಿ, ಸ್ವಸ್ಥ ಜೀವನ ಶೈಲಿ ಈ ಪದದ ಅರ್ಥ ನಿಮ್ಮ ಪ್ರಕಾರ ಏನಿದೆ? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಅಲ್ಲಿದೆ. ಈ ಮೂರು ಸಮತೋಲನಗಳು ತಪ್ಪಿದಾಗ ದೇಹದಲ್ಲಿ ಯಾವ ರೀತಿ ಒಂದು ಬದಲಾವಣೆ ಕಾಣಿಸ್ತೈತ್ರಿ ಗುರುಜಿ? ನಾವು ಬೆಳಿಗ್ಗೆ ಬೇಗ ಏಳಬೇಕು, ಖರ್ಚಿಲ್ಲ. ಚೆನ್ನಾಗಿ ನಿದ್ರೆ ಮಾಡಬೇಕು, ಇದಕ್ಕೆ ಖರ್ಚಿಲ್ಲ. ಒಳ್ಳೆಯ ವಿಷಯಗಳನ್ನು ಅಧ್ಯಯನ ಮಾಡಬೇಕು, ಇದಕ್ಕೆ ಖರ್ಚಿಲ್ಲ. ಲಾಂಗ್ ರನ್ ಟೈಮ್ ಪೀರಿಯಡ್ ನಲ್ಲಿ ನಿಜವಾಗ್ಲೂ ನಾವು ಸ್ವಸ್ಥ ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು ಅಂತ ತಗೊಂಡಿದ್ದ, ಅಥವಾ ಕೋವಿಡ್ ಅನ್ನೋ ಒಂದು ಮಹಾಮಾರಿಯಿಂದ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಒಂದು ನಿರ್ಧಾರ ತಗೊಂಡ್ರ? ನನಗೆ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ನನಗೆ ಬೇಕದು, ಆದರೆ ನನ್ನ ಹತ್ರ ಇಲ್ಲದು, ಕೃತಿಕ ಹತ್ರ ಇದೆ, ನನಗೆ ಬೇಕು ಅಂತ ಅನ್ನಿಸ್ತು. ನಿಮಗೆ ಒಂದು ವಾರ ಪೂರ್ತಿ ಒತ್ತಡದ ಕೆಲಸ ಇದ್ದಾಗ ಈ ಸಮಯದಲ್ಲಿ ನೀವು ಸ್ವಸ್ಥ ಜೀವನ ಶೈಲಿಯ ದಿನಚರಿಯನ್ನು ಹೇಗೆ ನಿಭಾಯಿಸ್ತೀರಿ ಗುರುಜಿ? ಈಗ ನಮ್ಮ ಶಾಲೆಯಲ್ಲಿ PTM ಆಗತ್ತೆ. ಆ ದಿನಗಳಲ್ಲಿ ರಕ್ತದಾನ ಶಿಬಿರವನ್ನ ಹಾಕಿರ್ತಾರೆ ಸ್ಕೂಲ್ಗಳಲ್ಲಿ. ಇವಾಗ ಎಲ್ಲ ಪೋಷಕರು ತಮ್ಮ ಮಕ್ಕಳ ಅಕಾಡೆಮಿಕ್ ಎಕ್ಸಲೆನ್ಸ್ ಬಗ್ಗೆ ಚಿಂತೆ ಮಾಡಿ PTMಗೆ ಬಂದಿರ್ತಾರೆ. ಸೊ ಆ ಸಮಯದಲ್ಲಿ ರಕ್ತದಾನ ಅನ್ನೋ ಒಂದು ಶಬ್ದನ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿದಾಗ ಅವ್ರ ಪ್ರಕ್ರಿಯೆಗಳು ಹೇಗಿರ್ತವೆ? ಪೋಷಕರು ತುಂಬ ಆತಂಕದಿಂದ ಬರ್ತಾರೆ ಅಂತ ಇಲ್ಲ, ಯಾಕಂದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿ ಬುದ್ಧಿವಂತರಿದ್ದಾರೆ. ಅಂದರೆ ನಮ್ಮ ರಕ್ತ ಕೇಂದ್ರದಲ್ಲಿ ನಮ್ಮ ಪ್ರಯತ್ನ ಇರುವಂಥದ್ದು ಯಾವುದೇ ರಕ್ತ ಇಲ್ಲಿ ಬಂದ ಮೇಲೆ ಅದು ವ್ಯರ್ಥ ಆಗಬಾರ್ದು. ಅಂದರೆ ಪ್ಲಾಸ್ಮಾವನ್ನು -18ಗಿಂತ ಕಡಿಮೆ ಟೆಂಪರೇಚರಲ್ಲಿ ಇಟ್ಟರೆ 1 ವರ್ಷ ತನಕ ಇಡ್ಬೋದು. ಯಾರೇ ಬರ್ಬೋದು. ರಕ್ತ ಕೇಂದ್ರ ನಾವು ನಡೆಸ್ತೀವಿ, ನಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಮಾಹಿತಿ ಕೊಡ್ತೀವಿ, ತರಬೇತಿ ಬೇಕು ಅಂದರೆ ತರಬೇತಿ ಕೊಡ್ತೀವಿ. ಹೀಗೆ ನಾವೇ ಎಲ್ಲವನ್ನು ಮಾಡೋದು ಅಲ್ಲ, ಮಾಡುವವರಿಗೆ ನಾವು ಸಹಕಾರ ಕೊಡ್ತಾ ಹೋಗ್ತೀವಿ.